ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ನವೋದಯಂ ತೆಲುಗು ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಟಾಪಿಕ್, ನಮ್ಮ ಸುದ್ದಿ ಏನಂದರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅಂತರವಾಗಿ ಏನು ನಡೀತಾ ಇದೆ. ಕಾಂಗ್ರೆಸ್ ಸರ್ಕಾರ ಆಡಳಿತ ಕರ್ನಾಟಕದಲ್ಲಿ ಆರಂಭ ಆಗಿ 2.5 ವರ್ಷ ಆಗೋಯಿತು. 2.5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳ ಕಾಲ ಆಗಿದ್ದು ಮುಗೀತು. ಈಗ ಆದಮೇಲೆ ಡಿ ಕೆ ಶಿವಕುಮಾರ್ ಅವರು, ಕರ್ನಾಟಕ ರಾಜ್ಯದ ಡೆಪ್ಯೂಟಿ ಸಿ ಎಂ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು CM ಸೀಟಲ್ಲಿ ಕೂತ್ಕೋಬೇಕಂತ ಕುತೂಹಲವಾಗಿದ್ದಾರಂತ ಸುದ್ದಿಗಳು ಬರ್ತಾ ಇದೆ. ಅದರಲ್ಲಿ ಎಷ್ಟು ನಿಜ ಐತೆ, ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡ್ತಾ ಇದೆ, ಡಿ ಕೆ ಶಿವಕುಮಾರ್ ಅವರಲ್ಲಿ ಮನಸ್ಸಲ್ಲಿ ಇರೋದು CM ಸೀಟಲ್ಲಿ ಕುಂದಿರಬೇಕಾ ಇಲ್ಲ ಸಚಿವರಾಗ ಇರಬೇಕಾ ಅನ್ನೋದು ತಿಳ್ಕೊಬೇಕಂದ್ರೆ ಈ ವಿಡಿಯೋ ಫುಲ್ಲಾಗಿ ನೋಡಿ. ನಮ್ಮ ಚಾನಲ್ ಯಾರನ್ನ ಮೊದಲನೇ ಬಾರ ನೋಡ್ತಾ ಇದ್ರೆ ಲೈಕ್ ಮಾಡಿ, ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈಗ ಸ್ಟೋರಿ ಒಳಗೆ ಹೋಗೋಣ. ಕರ್ನಾಟಕ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಪ್ರಭಾವಂತ ರಾಜಕಾರಣ. ಕನ್ನಡ ರಾಜಕಾರಣದಲ್ಲಿ ಅವರು ಒಂದು ಪ್ರತ್ಯೇಕ ಶೈಲಿ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಆದಿಯಿಂದ ಅಂದರೆ ಕಾರ್ಯಕರ್ತವಾಗಿ ಅವರು ತಮ್ಮ ಜೀವನ ಪ್ರಾರಂಭಿಸಿ ಮಿನಿಸ್ಟರ್ ಆಗಿ ಡೆಪ್ಯೂಟಿ CM ಗಂಟ ಬಂದಿದ್ದಾರೆ. ಪ್ರಸ್ತುತ ಅವರು ಕರ್ನಾಟಕ ರಾಜ್ಯ PCC ಅಧ್ಯಕ್ಷರಾಗಿದ್ದಾರೆ. ಅಂದರೆ ಡಿ ಕೆ ಶಿವಕುಮಾರಲ್ಲಿ ಮನಸ್ಸಲ್ಲಿ ಒಂದು ಕುತೂಹಲ, ಒಂದು ಕೋರಿಕೆ ಇತ್ತಂತೆ. ಅದು ತೀರ್ತದ ಇಲ್ಲ ಅಂತ ಅವ್ರಿಗೆ ಬಾಧೆ ಇತ್ತಂತೆ. ಅದು ಏನಂದರೆ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಂತ ಅವರು ಎಷ್ಟೋ ವರ್ಷದಿಂದ ಕಾಯ್ಕೊಂಡಿದ್ದಾರೆ. ನಡೆದಿರೋ ಎಲೆಕ್ಷನಲ್ಲಿ ಡಿ ಕೆ ಶಿವಕುಮಾರ್ ಕ್ಯಾಂಪೇನ್ ಮಾಡಿರೋ ರೀತಿ, ಡಿ ಕೆ ಶಿವಕುಮಾರ್ ಅವರು BJP ಸರ್ಕಾರ ಮೇಲೆ ಹೋರಾಟ ಮಾಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಗೊಂಡು ಬಂದಿದ್ದಾರೆ. ఢిల్లీದಲ್ಲಿರೋ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮನಸ್ಸಿಗಿದ್ದ ಡಿ ಕೆ ಶಿವಕುಮಾರ್ ಅವರು ಅವ್ರ ಮಾತುಕು ಬೆಲೆ ಕೊಟ್ಟು ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಂದಿರಿಸಿದ್ದಾರೆ. ಆವಾಗಲೂ ಅವ್ರ ಮನಸ್ಸಲ್ಲಿ ಮಾತ್ರ ಒಂದು ಕೋರಿಕೆ ಐತಂತೆ. ಅದೇನೆಂದರೆ, ಕರ್ನಾಟಕ ರಾಜ್ಯದ CM ಆಗಬೇಕಂತ. ಮತ್ತೆ ಆ ಕೋರಿಕೆ ತೀರ್ತಾ ಇಲ್ಲ ಅನ್ನೋದು ನೀವು ಕಮೆಂಟಲ್ಲಿ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಮಸ್ಕಾರ ಗೆಳೆಯ.